ಹಲೋ, ಹಾಯ್, ನಮಸ್ತೆ. ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತೊಂದು ಬೇಸಿಗೆಗೆ ಒಂದು ಒಳ್ಳೆ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಬೇಸಿಗೆ ಟೈಮಲ್ಲಿ ಬೇಳೆ ಕಾಳುಗಳು ಎಲ್ಲ ಹಾಕಿ ತಿಂದಷ್ಟು ಹೀಟ್ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ತಂಪಾಗಿ ಏನಾದರೂ ಒಂದು ಸಾಂಬಾರು ಬೇಕು ಅಂತಂದರೆ ಅಂಥೇಳಿ ಈ ಮಂಗಳೂರು ಸೌತೆ ಅಂತಾರೆ, ಸಾಂಬಾರು ಸೌತೆ ಅಂತಾರೆ ನಮ್ಮ ಕಡೆ ಇದನ್ನು. ಇದರಲ್ಲಿ ಸಾಂಬಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಮೊಸರು, ಗಟ್ಟಿ ಮೊಸರು ಇರಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಬಂದಿರಬೇಕು. ಅದರಲ್ಲಿ ಇದನ್ನು ಹಾಕಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ನೋಡಿ, ಈ ಥರ ಸಾಂಬಾರು ಸೌತೆ ಎಲ್ಲ ಹಚ್ಕೊಂಬಿಟ್ಟು ನೀರಲ್ಲಿ ಬೇಯಿಸ್ಕೋಬೇಕು. ಅದಕ್ಕೆ ಒಂದೆರಡು ಕರಿಬೇವು ಮತ್ತು ಒಂದೆರಡು ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಅದು ಬೇಯಿಸ್ಕೊಂಡು ಅದೆಲ್ಲ ಬೇಯಕ್ಕಿಟ್ಬಿಟ್ಟು ಸ್ವಲ್ಪ ಇದಕ್ಕೆ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು. ಇದು ಕಡಲೆಬೇಳೆ, ಇದನ್ನು 1 ಅವರ್ ನಾನು ನೆನೆ ಹಾಕಿದ್ದೆ. ಕಡಲೆಬೇಳೆ ಒಂದೆರಡು, ಮತ್ತು ಅಕ್ಕಿ, ಹಸಿಮೆಣಸಿನ್ಕಾಯಿ, ಒಂದು ಕಪ್ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಶುಂಠಿ ಮತ್ತು ಹುರಿಗಡಲೆ, ಸ್ವಲ್ಪ ಜೀರಿಗೆ, ಇಷ್ಟನ್ನು ರುಬ್ಬಕ್ಕೆ ತೊಗೊಂಡಿದ್ದೀನಿ. ಇದರಲ್ಲಿ ಕಡಲೆಬೇಳೆ, ಶುಂಠಿ, ಹುರಿಗಡಲೆ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಇಷ್ಟನ್ನು ರುಬ್ಬಕ್ಕೆ ಅಂತ ಒಂದು ಪೇಸ್ಟ್ ಮಾಡಿಟ್ಕೊಳ್ಳೋಣ. ಈಗ ನೋಡಿ, ಈಗ ಅದು ಫೈನ್ ಪೇಸ್ಟ್ ಆಗಿದೆ. ಈ ಥರ ಪೇಸ್ಟ್ ರೆಡಿ ಮಾಡಿಕೊಂಡು ಮೊಸರು ಎಲ್ಲ ಕಡಿದು ರೆಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಳಿ ಮೊಸರು ಇದೆ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈಗ ಅದಕ್ಕೆ ಹಾಕೋಣ ಎಲ್ಲ. ನೋಡಿ, ಇದೆಲ್ಲ ಇವಾಗ ಚೆನ್ನಾಗಿ ಬೆಂದಿದೆ. ಈಗ ಸೌತೆಕಾಯಿ ಇದೆಲ್ಲ ಬೆಂದಿದೆ. ಇದಕ್ಕೆ ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಹಾಕೋಣ, ಆಯಿತಾ? ಈಗ ಹಾಕಿ ಇದರಲ್ಲೂ ಒಂದು ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಡೋದಿದೆ. ನೆಕ್ಸ್ಟು ಈಗ ಒಂದು ಕುದಿ ಬರಲಿ. ಈಗ ಸ್ವಲ್ಪ ಉಪ್ಪು ಹಾಕೋಣ. ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಸಾಲ್ಟ್ ಹಾಕೋಣ. ತುಂಬ ಗಟ್ಟಿನೂ ಮಾಡ್ಕೋಬೋದು. ಇದು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಮಾಡ್ಕೊಳ್ಳಿ. ಕೆಲವರು ತೆಳ್ಳಗೆ ತಿನ್ನೋಕ್ಕೆ ಇಷ್ಟಪಡ್ತಾರೆ, ಅದಕ್ಕೆ ಇದು ಗಟ್ಟಿ ಮೊಸರು ತೊಗೋಬೇಕು ಅಂತ ಹೇಳೋದು. ಇದಕ್ಕೆ ಈಗ ಇದು ಒಂದು ಕುದಿ ಚೆನ್ನಾಗಿ ಬರಬೇಕು. ನೋಡಿ, ಇದು ಇವಾಗ ಚೆನ್ನಾಗಿ 2 ಕುದಿ ಬಂದಿದೆ. ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡಬೇಕು. ಅದಕ್ಕಿಂತ ಮುಂಚೆ ಬಟರ್ ಮಿಲ್ಕ್ ಹಾಕೋಣ. ಇದಕ್ಕೆ ನೋಡಿ, ಇದಕ್ಕೀಗ ಮೊಸರು ಸೇರಿಸ್ತಾ ಇದ್ದೀನಿ ನಾನು. ಸ್ವಲ್ಪ ಯಾವಾಗಲೂ ಸ್ಟಿರ್ ಮಾಡ್ಕೊಂಡು ಹಾಕಬೇಕು, ಇಲ್ಲ ಮೊಸರು ಒಡೆದೋದಂಗೆ ಆಗುತ್ತೆ. ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸೋದು ಬೇಡ. ಈಗ ಹಾಕಿದ ಮೇಲೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ಮೊದಲು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ ನಂತರ ಸ್ವಲ್ಪ ಜೀರಿಗೆ, ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಈ ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕರ್ಬೇವು ಸಿಪ್ಪಿದೆ,
ಹಾಕ್ತೀನಿ. ಈಗ ಒಗ್ಗರಣೆ ಆಗಿದೆ. ಇದನ್ನು ಸಾಂಬಾರೊಳಗೆ ಹಾಕಿದ್ರೆ ಆಯಿತು. ನೋಡಿ, ಈಗ ಇದಕ್ಕೆ ಒಗ್ಗರಣೆ ಎಲ್ಲ ಹಾಕ್ತೀನಿ. ನೋಡಿ, ಹಾಕ್ಕೊಂಡಾಗಿದೆ. ಸಾಂಬಾರು ಸೌತೆದು ಮಜ್ಜಿಗೆ ಹುಳಿ ರೆಡಿ ಆಯಿತು. ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲರೂ ಈ ಥರ ಒಂದು ಸಲ ಟ್ರೈ ಮಾಡಿ. ಬೇಸಿಗೆಗಂತೂ ತುಂಬ ಒಳ್ಳೆಯ ಸಾಂಬಾರಿದು. ಬಿಸಿಲಲ್ಲಿ ಏನೂ ತಿನ್ನೋಕ್ಕಾಗದೇ ಇರೋವಾಗ ಇದು ರೈಸ್ಗೆ ತುಂಬ ಚೆನ್ನಾಗಾಗುತ್ತೆ. ಮಜ್ಜಿಗೆ ಹುಳಿ ಒಂದು ಸತಿ ಈ ಥರ ಟ್ರೈ ಮಾಡಿ. ನೋಡಿ, ಸೌತೆಕಾಯ್ದು ಸಾಂಬಾರು ಸೌತೆದು ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಈಗ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು ಸತಿ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಲೈವ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇದೇ ಥರ ಯಾವ ಥರ ಒಂದು ರೆಸಿಪಿ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್.